ಇವತ್ತಿನ ವಿಡಿಯೋ ನಿಮ್ಮೆಲ್ರಿಗೂ ತುಂಬ ಇಂಪಾರ್ಟೆಂಟ್. ನಿಜ ಹೇಳ್ಬೇಕಂದ್ರೆ ಈ ವಿಡಿಯೋ ಎಷ್ಟು ಇಂಪಾರ್ಟೆಂಟ್ ಅಂದರೆ ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ. ಲೈಫಲ್ಲಿ ಸಕ್ಸಸ್ಫುಲ್ ಆಗಬೇಕು ಅಂತ ಬಯಸುವ ತುಂಬ ಜನ ಜರ್ನಿ ಮಧ್ಯದಲ್ಲೇ ಡೈರೆಕ್ಷನ್ ಲೂಸ್ ಮಾಡ್ಕೋತಾರೆ. ಟ್ಯಾಲೆಂಟ್ ಇರುತ್ತೆ, ಡ್ರೀಮ್ ಇರುತ್ತೆ, ಆದರೆ ಒಂದು ಮಿಸ್ಸಿಂಗ್ ಪೀಸ್ ಇರುತ್ತೆ. ಸೊ ಇವತ್ತಿನ ವಿಡಿಯೋ ಆ ಮಿಸ್ಸಿಂಗ್ ಪೀಸ್ ಬಗ್ಗೆ. ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಸಕ್ಸಸ್ ಆಗಬೇಕು ಅಂತ ಬಯಸ್ತಾರೆ, ಆದರೆ ಡಿಸಿಪ್ಲಿನ್ನ ಮೇಂಟೈನ್ ಮಾಡೋಕ್ಕೆ ರೆಡಿನೇ ಇರಲ್ಲ. ಸಕ್ಸಸ್ನ ಇಷ್ಟಪಡೋದು ಈಸಿ, ಆದರೆ ಡಿಸಿಪ್ಲಿನ್ನ ಫಾಲೋ ಮಾಡೋದು ತುಂಬ ಕಷ್ಟ. ನಿಮ್ಮ ಜೈ ಪ್ರಿಪ್ರೇಷನ್ ನೆಕ್ಸ್ಟ್ ಲೆವೆಲ್ಗೆ ಹೋಗಬೇಕು ಅಂದರೆ ಒಂದು ಕ್ವಶನ್ಗೆ ಆನ್ಸರ್ ಇರಬೇಕು. ಒಂದು ಸೀರಿಯಸ್ ಜೈ ಆಸ್ಪಿರೆಂಟ್ನ ಕಂಪ್ಲೀಟ್ ಡೇ ಹೆಂಗಿರಬೇಕು, ಇವತ್ತು ಅದನ್ನೇ ನೋಡೋಣ. ಒಂದು ಇಂಪಾರ್ಟೆಂಟ್ ಹ್ಯಾಬಿಟಿಂದ ಸ್ಟಾರ್ಟ್ ಮಾಡೋಣ. ತುಂಬ ಸ್ಟೂಡೆಂಟ್ಸ್ ಏನು ಮಾಡ್ತಾರೆ ಅಂದರೆ ಬೆಳಗ್ಗೆ ಎದ್ದ ಮೇಲೆ ಇವತ್ತು ಏನು ಓದಬೇಕು ಅಂತ ಯೋಚನೆ ಸ್ಟಾರ್ಟ್ ಮಾಡ್ತಾರೆ. ಅದನ್ನು ಮಾಡಬೇಡಿ. ನೆಕ್ಸ್ಟ್ ಡೇನ ಟು ಡೂ ಲಿಸ್ಟ್ನ ಹಿಂದಿನ ರಾತ್ರಿಯೇ ರೆಡಿ ಮಾಡ್ಕೊಳ್ಳಿ. ಅಂದರೆ ಒಂದು ಸೀರಿಯಸ್ ಜೈ ಆಸ್ಪಿರೆಂಟ್ನ ದಿನ ಬೆಳಗ್ಗೆ ಸ್ಟಾರ್ಟ್ ಆಗಲ್ಲ, ಅದು ಹಿಂದಿನ ರಾತ್ರಿಯೇ ಸ್ಟಾರ್ಟ್ ಆಗುತ್ತೆ. ಮಲ್ಗೋಕ್ ಮುಂಚೆ ನೆಕ್ಸ್ಟ್ ಡೇನ ಕಂಪ್ಲೀಟ್ ಪ್ಲ್ಯಾನ್ ಮಾಡಿ. ಬೆಳಗ್ಗೆ ಏನು ಓದಬೇಕು, ಆಫ್ಟರ್ನೂನ್ ಏನು ರಿವೈಸ್ ಮಾಡಬೇಕು, ಈವ್ನಿಂಗ್ ಪ್ರಾಕ್ಟೀಸ್ ಪ್ರಾಬ್ಲಮ್ಸ್ ಯಾವ್ದು ಮಾಡಬೇಕು, ನೈಟ್ ರಿವಿಷನ್ಗೆ ಏನು ಮಾಡಬೇಕು, ಪ್ರತಿಯೊಂದು ಟೈಮ್ ಸ್ಲಾಟ್ಗೆ ಒಂದು ಕ್ಲಿಯರ್ ಪ್ಲ್ಯಾನ್ ಇರಬೇಕು. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದ ಮೇಲೆ ಯೋಚನೆ ಮಾಡಬೇಕಾಗಿಲ್ಲ, ನೀವು ರಾತ್ರಿ ಮಾಡಿದ ಪ್ಲ್ಯಾನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಷ್ಟೇ. ಇನ್ನೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್, ರೂಟೀನ್ ಕ್ರಿಯೇಟ್ ಮಾಡುವಾಗ ಇನ್ಸ್ಟಾಗ್ರಾಮಲ್ಲಿ ನೀವು ತುಂಬ ನೋಡ್ತೀರಾ ಪರ್ಫೆಕ್ಟ್ ರೂಟೀನ್, ಇದನ್ನು ಕಾಪಿ ಮಾಡಿ ಹಂಗೆ ಹಿಂಗೆ ಅಂತ. ದಯವಿಟ್ಟು ಅದನ್ನು ಕಾಪಿ ಅಂತೂ ಮಾಡಲೇಬೇಡಿ. ರಿಯಲಿಸ್ಟಿಕ್ ರೂಟೀನ್ ಕ್ರಿಯೇಟ್ ಮಾಡಿ. ನಿಮಗೆ ಫ್ರೆಶ್ ಅಪ್ ಆಗೋಕ್ಕೆ 45 ಮಿನಿಟ್ಸ್ ಬೇಕಾದರೆ 45 ಮಿನಿಟ್ಸ್ ಬರೀರಿ. 40 ಮಿನಿಟ್ಸ್ ಕಾನ್ಸಂಟ್ರೇಟ್ ಮಾಡೋಕ್ಕಾಗುತ್ತೆ ಅಂದರೆ 40 ಮಿನಿಟ್ಸ್ ಸ್ಟಡಿ ಪ್ಲಸ್ 10 ಮಿನಿಟ್ಸ್ ಬ್ರೇಕ್ ಪ್ಲ್ಯಾನ್ ಮಾಡಿ. ಈವ್ನಿಂಗ್ ಸ್ಪೋರ್ಟ್ಸ್ ಆಡಬೇಕು ಅಂದರೆ ಅದನ್ನು ಕೂಡ ಶೆಡ್ಯೂಲ್ ಮಾಡಿ. ಕೋಚಿಂಗ್ ಇದ್ದರೆ ಅದನ್ನು ಕೂಡ ಶೆಡ್ಯೂಲ್ ಮಾಡಿ. ಸೆಲ್ಫ್ ಸ್ಟಡಿ ಇದ್ದರೆ ಸೆಲ್ಫ್ ಸ್ಟಡಿನೂ ಕೂಡ ಅದಕ್ಕೂ ಅಂತ ಟೈಮ್ ಕೊಡಿ. ರೂಟೀನ್ ನಿಮ್ಮ ಲೈಫ್ಗೆ ಸೂಟ್ ಆಗಬೇಕು, ಬೇರೆಯವರ ಲೈಫ್ಗೆ ಅಲ್ಲ. ಒಂದು ಸೀಕ್ರೆಟ್ ಹೇಳ್ತೀನಿ, ಮೊದಲ ರೂಟೀನ್ ಪರ್ಫೆಕ್ಟ್ ಇರಲ್ಲ, ಬಹುಶಃ ತುಂಬ ಅನ್ರಿಯಲಿಸ್ಟಿಕ್ ಇರ್ಬೋದು, ಆದರೆ ಅದು ನಾರ್ಮಲ್. ಡೈಲಿ ಅಬ್ಸರ್ವ್ ಮಾಡಿ, ಇವತ್ತು ಏನು ವರ್ಕ್ ಮಾಡಿದೆ, ಇವತ್ತು ಏನು ವರ್ಕ್ ಆಗ್ತಿಲ್ಲ, ಅದನ್ನು ಕರೆಕ್ಟ್ ಮಾಡಿ. 1 ವೀಕ್ 2 ವೀಕ್ಸ್ ಸ್ಲೋಲಿ ನಿಮ್ಮ ರೂಟೀನ್ ನಿಮಗೆ ಪರ್ಫೆಕ್ಟ್ಲಿ ಸೂಟ್ ಆಗುತ್ತೆ. ಜೈ ಪ್ರಿಪ್ರೇಷನಲ್ಲಿ ಪ್ಲ್ಯಾನಿಂಗ್ ಇಂಪಾರ್ಟೆಂಟು, ರಿವ್ಯೂ ಕೂಡ ಇಂಪಾರ್ಟೆಂಟು. ವೀಕ್ಲಿ ಒಂದ್ಸಲ ಚೆಕ್ ಮಾಡಿ, ಏನು ಕಂಪ್ಲೀಟ್ ಆಯಿತು, ಏನು ಪೆಂಡಿಂಗ್ ಇದೆ, ನೆಕ್ಸ್ಟ್ ವೀಕ್ ಫೋಕಸ್ ಎಲ್ಲಿ ಇರಬೇಕು. ಆದರೆ ಒಂದು ರಿಯಾಲಿಟಿ ನೆನಪಲ್ಲಿ ಇಟ್ಕೊಳ್ಳಿ, ಪ್ಲ್ಯಾನಿಂಗ್ ಪ್ಲಸ್ ರಿವ್ಯೂ ಇಸ್ ಈಕ್ವಲ್ ಟು 20% ಅಷ್ಟೇ. ಎಕ್ಸಿಕ್ಯೂಷನ್ ಇಸ್ ಈಕ್ವಲ್ ಟು 80%. ಬೆಸ್ಟ್ ಟೈಮ್ ಟೇಬಲ್ ಇದ್ದರೂ ಎಕ್ಸಿಕ್ಯೂಟ್ ಮಾಡಿಲ್ಲ ಅಂದರೆ ಅದಕ್ಕೆ ವ್ಯಾಲ್ಯೂ ಇಲ್ಲ. ಆವ್ರೇಜ್ ಟೈಮ್ ಟೇಬಲ್ ಇದ್ದರೂ ಡೈಲಿ ಎಕ್ಸಿಕ್ಯೂಟ್ ಮಾಡಿದರೆ ರಿಸಲ್ಟ್ ಗ್ಯಾರಂಟಿ ಇಂಪ್ರೂವ್ ಆಗುತ್ತೆ. ಮತ್ತು ಕೊನೆಗೆ ಒಂದು ಮಾತು, ನಿಮಗೆ ಕರೆಂಟ್ಲಿ ಎಷ್ಟು ಮಾರ್ಕ್ಸ್ ಬರ್ತಿದೆ ಅದು ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಅಂತಲೂ ಇಂಪಾರ್ಟೆಂಟ್ ಅಲ್ಲ, ನಿಮ್ಮ ಲೈಫ್ ಈಸಿನಾ ಅಥವಾ ಡಿಫಿಕಲ್ಟಾ ಅದು ಕೂಡ ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಅಂದರೆ ಇವತ್ತಿಂದ ಡಿಸಿಪ್ಲಿನ್ ಮೇಂಟೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಇಲ್ವಾ. ಯಾಕಂದರೆ ಈ ಸಿಂಪಲ್ ಹ್ಯಾಬಿಟ್ಸ್ ಬೋರಿಂಗ್ ಆಗ್ಬೋದು, ಆದರೆ ಇವುಗಳೇ ನಿಮ್ಮ ಬಿಗ್ಗೆಸ್ಟ್ ಅಡ್ವಾಂಟೇಜ್ ಆಗ್ಬೋದು. ಕನ್ಸಿಸ್ಟೆನ್ಸಿ ಬಿಲ್ಡ್ ಮಾಡಿದರೆ ಬೇರೆ ಸ್ಟೂಡೆಂಟ್ಸ್ ಗಿವ್ ಅಪ್ ಮಾಡುವ ಟೈಮಲ್ಲಿ ನೀವು ಮುಂದೆ ಹೋಗ್ತೀರಾ. ಅದೇ ರಿಯಲ್ ಸೂಪರ್ ಪವರ್. ಸೊ ಇವತ್ತಿಂದ ಒಂದು ಡಿಸಿಷನ್ ತಗೊಳ್ಳಿ, ರಾತ್ರಿ ಮಲ್ಗೋಕ್ ಮುಂಚೆ ನೆಕ್ಸ್ಟ್ ಡೇ ಪ್ಲ್ಯಾನ್ ಮಾಡಿ. ಬೆಳಗ್ಗೆ ಎದ್ದ ಮೇಲೆ ಎಕ್ಸ್ಕ್ಯೂಸ್ ಬೇಡ, ಜಸ್ಟ್ ಎಕ್ಸಿಕ್ಯೂಟ್. ನಿಮ್ಮ ಸಕ್ಸಸ್ನ ಡಿಸೈಡ್ ಮಾಡೋದು ಮೋಟಿವೇಶನ್ ಅಲ್ಲ, ಡೈಲಿ ಡಿಸಿಪ್ಲಿನ್. ಆಲ್ ದಿ ಬೆಸ್ಟ್.